ಕಾಂಗ್ರೆಸ್ ನಾಯಕ ಡೇವಿಡ್ ಡಿಸೋಜಾ ಬರ್ಬರ ಹತ್ಯೆಯಾಗಿದ್ದಾರೆ. ಮರ್ಡರ್ ಮಾಡಿದ ಆರೋಪಿ ಕಾಲಿಗೆ ಸದ್ಯಕ್ಕೆ ಹಾಕಿ ಗುಂಡೇಟನ್ನ ಹಾಕಿದೆ. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಡೇವಿಡ್ ಡಿಸೋಜಾ 3 ಕೊಲೆಗಾರರು ಅರೆಸ್ಟ್ ಆಗಿದ್ದಾರೆ. ಮುದರಂಗಡಿ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷ ಹಾಗೆ ಕಾಂಗ್ರೆಸ್ ನಾಯಕ ಹಾಗೆ ಇವರು ಬಿಸಿನೆಸ್ ಮನ್ ಕೂಡ ಹೌದು. ಕಾಂಗ್ರೆಸ್ ನಾಯಕ ಡೇವಿಡ್ ಡಿಸೋಜಾ ಅವರ ಬರ್ಬರ ಹತ್ಯೆಯಾಗಿದೆ. ಸದ್ಯ ಮರ್ಡರ್ ಮಾಡಿದ ಆರೋಪಿಗೆ ಖಾಕಿ ಗುಂಡೇಟು ಕೂಡ ಹೊಡೆದಿದೆ ಕಾಲಿಗೆ. ಸದ್ಯ ಡೇವಿಡ್ ಡಿಸೋಜಾ ಅವರಿಗೆ ಸಂಬಂಧಪಟ್ಟಂತೆ 3 ಕೊಲೆಗಾರರನ್ನ ಈಗ ಅರೆಸ್ಟ್ ಕೂಡ ಮಾಡಲಾಗಿದೆ. ಉಡುಪಿ ಕಾಪು ತಾಲೂಕಿನ ಪಿಲಾರ್ ಚರ್ಚ್ ಬಳಿ ಈ ಘಟನೆ ನಡೆದಿರುವಂತದ್ದು. ಕೊಲೆ ಮಾಡಿ ತಪ್ಪಿಸಿಕೊಂಡಿದ್ದ ಆರೋಪಿ ರಾಜು ಹಾಗೆ ಸಹಚರರು ಇವತ್ತು ಅವರನ್ನ ಬಂಧಿಸೋಕೆ ಹೋದಾಗ ಪೊಲೀಸರ ಮೇಲೆ ಈ 3 ಜನರು ಕೂಡ ಹಲ್ಲೆ ಮಾಡೋದಕ್ಕೆ ಮುಂದಾಗ್ತಾರೆ. ಈ ಸಂದರ್ಭದಲ್ಲಿ ಆರೋಪಿ ಕಾಲಿಗೆ ಪೊಲೀಸರು ಶೂಟ್ ಮಾಡಿ ಬಂಧಿಸಿದ್ದಾರೆ. ಗಮನಿಸ್ತಾ ಇದ್ದೀವಿ, ಇವರು ಡೇವಿಡ್ ಡಿಸೋಜಾ ಅವರು ಮುದರಂಗಡಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಕೂಡ ಆಗಿರ್ತಾರೆ, ಹಾಗೆ ಬಿಸಿನೆಸ್ ಮೆನ್ ಕೂಡ ಹೌದು. ಸದ್ಯ ಅವರನ್ನ ಕೊಲೆ ಮಾಡೋದಕ್ಕೆ ಒಂದು ವೈಯಕ್ತಿಕ ದ್ವೇಷ ಅಥವಾ ವ್ಯವಹಾರಿಕ ವೈಷಮ್ಯ ಸೇರಿದಂತೆ ವಿವಿಧ ಆಯಾಮದಲ್ಲಿ ಈಗ ಖಾಕಿ ತನಿಖೆಯನ್ನ ಮಾಡೋದಕ್ಕೂ ಕೂಡ ಮುಂದಾಗಿದೆ. ಸದ್ಯ ಅವರ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆ ಕೂಡ ರವಾನಿಸಲಾಗಿದೆ. ಮತ್ತೊಂದು ಕಡೆಗೆ ಆರೋಪಿಗಳನ್ನ ಪತ್ತೆ ಹಚ್ಚೋಕೆ ಹೋದಂತಹ ಸಂದರ್ಭದಲ್ಲಿ ಪೊಲೀಸರ ಮೇಲೆ ಅವರು ಹಲ್ಲೆ ಮಾಡೋದಕ್ಕೆ ಬರ್ತಾರೆ. ಆ ಸಂದರ್ಭದಲ್ಲಿ ಪೊಲೀಸರು ಓರ್ವನ ಕಾಲಿಗೆ ಗುಂಡೇಟು ಮಾಡಿ ಆಮೇಲೆ ಅರೆಸ್ಟ್ ಮಾಡಿದಂತಹ ಸಂದರ್ಭ ಕೂಡ ನಡೆದಿರುವಂತದ್ದು. ಸದ್ಯ ದುಷ್ಕರ್ಮಿಗಳ ಗುಂಡಿನ ದಾಳಿಗೆ ಈಗ ಓರ್ವ ಉದ್ಯಮಿ ಹಾಗೆ ಮುದರಂಗಡಿಯ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಈಗ ಬಲಿಯಾಗಿರುವಂತದ್ದು. ಸೊ ಬಿಸಿನೆಸ್ ಮನ್ ಕೂಡ ಆಗಿದ್ರು. ಆ ಸಂದರ್ಭದಲ್ಲಿ ವ್ಯವಹಾರಿಕ ಉದ್ದೇಶದಿಂದ ಅಥವಾ ಯಾವ ವೈಯಕ್ತಿಕ ದ್ವೇಷದ ಮೇಲೆ ಅವರನ್ನ ಕೊಲೆ ಮಾಡಿದ್ದಾರೆ ಅಂತ ಹೇಳಿ ಇನ್ನೂ ಕೂಡ ಪೊಲೀಸರ ತನಿಖೆ ನಂತರವೇ ಗೊತ್ತಾಗ್ತಾ ಇದೆ. ಸದ್ಯ ಈಗ ಕಾಂಗ್ರೆಸ್ ನಾಯಕ ಡೇವಿಡ್ ಡಿಸೋಜಾ ಅವರ ಬರ್ಬರ ಹತ್ಯೆಯಂತರೂ ಆಗಿದೆ. ಸದ್ಯ ಮರ್ಡರ್ ಮಾಡಿದಂತಹ ಆರೋಪಿಗಳ ಕಾಲಿಗೆ ಪೊಲೀಸರು ಗುಂಡೇಟು ಕೂಡ ಹೊಡೆದ್ಬಿಟ್ಟು ಆಮೇಲೆ ಅರೆಸ್ಟ್ ಮಾಡಿದ್ದಾರೆ. ಈ ಒಂದು ಕೇಸ್ನಲ್ಲಿ 3 ಕೊಲೆಗಾರರನ್ನ ಸದ್ಯ ಪೊಲೀಸರು ಅರೆಸ್ಟ್ ಮಾಡಿರುವಂತದ್ದು. ಉಡುಪಿಯ ಕಾಪು ತಾಲೂಕಿನ ಪಿಲಾರ್ ಚರ್ಚ್ ಬಳಿ ಈ ಘಟನೆ ನಡೆದಿದೆ. ಸೊ ಈ ಡೇವಿಡ್ ಡಿಸೋಜಾ ಮುದರಂಗಡಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾಗಿದ್ರು, ಕಾಂಗ್ರೆಸ್ ಮುಖಂಡರು ಕೂಡ ಆಗಿದ್ರು, ಹಾಗೆ ಬಿಸಿನೆಸ್ ಕೂಡ ಮಾಡ್ತಾ ಇದ್ರು. ಒಂದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೈಯಕ್ತಿಕ ದ್ವೇಷ ಇತ್ತ ಅಥವಾ ವ್ಯವಹಾರಿಕ ವೈಷಮ್ಯ ಇತ್ತ ಅಥವಾ ಯಾವ ಒಂದು ವಿಚಾರದಲ್ಲಿ ಇವರನ್ನ ಕೊಲೆ ಮಾಡಲಾಯಿತು ಎಂಬ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯ ಈಗ ಪೊಲೀಸರು ತನಿಖೆ ಕೂಡ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಸದ್ಯ ಅವರ ಮೃತದೇಹವನ್ನ ಒಂದು ಪರೀಕ್ಷೆ ಕೂಡ ನಡೆಸಲಾಗ್ತಾ ಇದೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ 3ರಲ್ಲಿ ಓರ್ವನಿಗೆ ಗುಂಡೇಟು ಹೊಡೆದು ಪೊಲೀಸರು ಅರೆಸ್ಟ್ ಕೂಡ ಮಾಡಿದ್ದಾರೆ. ತನಿಖೆ ಕೂಡ ನಡೀತಾ ಇದೆ. ಸದ್ಯ ಯಾವ ವಿಚಾರಕ್ಕೆ ಕೊಲೆಯಾಯಿತು, ಸೊ ಈ 3 ಯಾರು, ಯಾವ ವೈಷಮ್ಯ ಇತ್ತು, ಎಷ್ಟು ದಿನದ ಹಿಂದೆ ದ್ವೇಷ ಇತ್ತು, ಸೊ ಡೇವಿಡ್ ಡಿಸೋಜಾ ಅಂತ ಏನಾದರೂ ಅನ್ಯಾಯಕ್ಕೊಳಪಟ್ಟಿದ್ರ ಅಥವಾ ಯಾಕಾಗಿ ಕೊಲೆಯಾಯಿತು, ಎಲ್ಲ ಆಯಾಮದಲ್ಲೂ ಕೂಡ ತನಿಖೆ ಬಹಳ ಚುರುಕಾಗಿ ನಡೀತಾ ಇದೆ. ಸೊ ಈ ಪೊಲೀಸರು ಬಂಧಿಸೋಕೆ ಹೋಗ್ತಾರೆ 3 ಜನರನ್ನು ಕೂಡ ಸಿಸಿಟಿವಿ ಆಧಾರದ ಮೇಲೆ ಪತ್ತೆ ಹಚ್ಚಿ. ಈ ಸಂದರ್ಭದಲ್ಲಿ ಅವರು ಪೊಲೀಸರ ಮೇಲೆ ವಾಪಸ್ ಮರುದಾಳಿಯನ್ನ ಮಾಡ್ತಾರೆ. ಸೊ ಈ ಸಂದರ್ಭದಲ್ಲಿ ಪೊಲೀಸರು ಆರೋಪಿ ಕಾಲಿಗೆ ಶೂಟ್ ಮಾಡಿ ಬಂಧಿಸಿರುವಂತಹ ಪ್ರಸಂಗ ಕೂಡ ನಡೆದಿದೆ. ಸದ್ಯ ತನಿಖೆ ಕೂಡ ಬಹಳ ತೀವ್ರ ಗತಿಯಲ್ಲಿ ಮುಂದುವರೆದಿರುವಂತದ್ದು. ಯಾಕಾಗಿ ಕೊಲೆ ಆಗಿರಬಹುದು, ಏನ್ ಕಾರಣ ಇರಬಹುದು, ಸೊ ಯಾವ ವೈಷಮ್ಯ, ಏನ್ ವಿಚಾರ, ಎಲ್ಲ ಆಯಾಮದಲ್ಲೂ ಕೂಡ ತನಿಖೆ ಬಹಳ ಜೋರಾಗಿ ನಡೀತಾ ಇದೆ. ಸದ್ಯ ಈಗ ಪೊಲೀಸರು 3ರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಓರ್ವನಿಗೆ ಕಾಲಿಗೆ ಗುಂಡೇಟು ಕೂಡ ಬಿದ್ದಿದೆ. ಆತನನ್ನ ಆಸ್ಪತ್ರೆಗೆ ಕೂಡ ಕರೆದುಕೊಂಡು ಹೋಗಿರುವಂತಹ ಸನ್ನಿವೇಶ ಕೂಡ ಆಗಿದೆ.